ಸಿಡಿದಿರುವಂತಹ ಆಡಿಯೋ ಬಾಂಬ್ ಮಾಡ್ತಾ ಇರುವಂತಹ ಘಾಸಿ ಅಷ್ಟಿಷ್ಟಲ್ಲ, ಬಿಜೆಪಿ ನಾಯಕರು ಒದ್ದಾಡ್ತಾ ಇದ್ದಾರೆ. ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ಅನರ್ಹತೆಯ ಉರುಳಿಂದ ಪಾರಾಗೋದಕ್ಕೆ ಅತೃಪ್ತ ಶಾಸಕರು ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಇದು ಅನರ್ಹತೆಯ ಭೀತಿಯಿಂದ, ಅನರ್ಹತೆಯ ತೂಗುಗತಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಸರ್ಕಾರದ ಪರವಾಗಿ ಇಂದು ಮತ ಹಾಕಿ ಪಾರಾಗೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಧನ ವಿನಿಯೋಗ ವಿಧೇಯಕ ಮಂಡನೆಯ ವೇಳೆ ಅವರು ಸರ್ಕಾರದ ಪರವಾಗಿಯೇ ಮತ ಹಾಕುವಂತ ಸಾಧ್ಯತೆ ಇದೆ. ಆ ಮೂಲಕ ಈ ತೂಗುಗತಿ ಏನಿತ್ತು ಅನರ್ಹತೆಯ, ಅದರಿಂದ ಪಾರಾಗೋದಕ್ಕೆ ಅವರು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರದ ಪರವಾಗಿ ನಿಂತು ಅನರ್ಹತೆ ಭೀತಿಯಿಂದ ಹೊರಗಡೆ ಬರೋದಕ್ಕೆ ಒಂದು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಆ ಮೂಲಕ ಸರ್ಕಾರದ ಪರ ಇದ್ದೇವೆ ಅನ್ನೋದನ್ನ ತೋರಿಸುವಂತಹ ಕೆಲಸವನ್ನ ಈ ಶಾಸಕರು ಮಾಡುವಂತಹ ಪ್ರಯತ್ನ ಇದೆ. ಸರ್ಕಾರದ ಪರ ಇದ್ದೇವೆ ಅಂತ ಹೇಳಿ ಬಿಂಬಿಸುವಂತಹ ಸಾಧ್ಯತೆಯೇ ಜಾಸ್ತಿ ಇದೆ. ಅನರ್ಹತೆ ಉರುಳಿಂದ ಪಾರಾಗಲು ಅತೃಪ್ತ ಶಾಸಕರು ಕಸರತ್ತನ್ನು ಆರಂಭಿಸಿದ್ರು. ಏನವರ ಪ್ಲಾನ್? ಅನರ್ಹತೆಯ ಭೀತಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವರ ಬಳಿ ಇರುವಂತಹ ಪ್ಲಾನ್ ಏನು ಅಂತ ನೋಡ್ತಾ ಹೋದ್ರೆ, ಸರ್ಕಾರದ ಪರವಾಗಿ ಇಂದು ಮತ ಹಾಕಿ ಪಾರಾಗೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಯಾವುದಕ್ಕೆ ಮತ ಹಾಕ್ತಾರೆ? ಇವತ್ತು ಧನ ವಿನಿಯೋಗ ವಿಧೇಯಕ ಮಂಡನೆ ಏನಾದ್ರೂ ಮಂಡನೆ ಆಗುತ್ತಲ್ವಾ ಸದನದಲ್ಲಿ, ಆಗ ಅದರ ಪರವಾಗಿ ಮತ ಹಾಕಿ ಸರ್ಕಾರದ ಪರವಾಗಿ ನಾವಿದ್ದೇವೆ, ಸರ್ಕಾರದ ಬೆಂಬಲ, ಸರ್ಕಾರಕ್ಕೆ ನಮ್ಮ ಬೆಂಬಲ ಇದೆ ಅನ್ನೋದನ್ನ ಸಾಬೀತು ಮಾಡೋದಕ್ಕೆ, ಆ ಮೂಲಕ ಅನರ್ಹತೆಯ ತೂಗುಗತಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅತೃಪ್ತ ಶಾಸಕರು. My constituency, I was very much in Bangalore. I am with my friends and with my. ಸರ್, ಈಗ ಸಿದ್ದರಾಮಯ್ಯವರು ಅಂತಂದ್ರೆ ನಿಮ್ಮನ್ನ ಅನರ್ಹತೆ ಅದಕ್ಕೆ ಕಾರಣ ಯಾಕೆ ನೀವು ಅಸಮಾಧಾನ ನೀವು ನಾಯಕರಿಗೆ ಸಿಕ್ಕಿಲ್ಲ ಅಂತ ನಾಯಕನ ಯಾಕೆ ಬೆಂಗಳೂರು ಬಿಟ್ಟು ಎಲ್ಲಿ ಹೋಗಿಲ್ಲ ನಾನು. ಐ ವಾಸ್ ವೆರಿ ಮಚ್ ಬೆಂಗಳೂರು ಪ್ರೆಸ್ದಲ್ಲಿ ಇದ್ದೀನಿ. ನಾನು ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಯೂಸಲಿ ಬೆಂಗಳೂರು ಮೀಡಿಯಾದ ಒಂದು ನಾವು ಮಾತಾಡಿದ್ವಿ, ಯೂಸಲಿ ಬರೋದಿಲ್ಲ. ಈ ಅನಿವಾರ್ಯತೆ ನಿಮ್ಮನ್ನು ನಮ್ಮನ್ನು ಅನಿವಾರ್ಯತೆ ಮಾತಾಡಿದ್ವಿ. ಜಗಳ ನಡುವೆ ಮಕ್ಕಳು ಆಗಬಾರ್ದು ಅನ್ನೋಂಥದ್ದನ್ನು ತಿಳಿಸ್ತಾರೆ. ಧನ ವಿನಿಯೋಗ ವಿಧೇಯಕ ಮತ್ತು ಬಜೆಟ್ ಅಲ್ಲಿ ನೀವು ವೋಟ್ ಹಾಕೋದಾದ್ರೆ ಹಾಕಬೇಕು. ನಾನು ಕಾಂಗ್ರೆಸ್ ಪರವಾಗಿ ಹಾಕ್ತೇನೆ, ಅದರಲ್ಲಿ ಎರಡು ಮಾತಿಲ್ಲ. ಯಾರು ಹೇಳಿದ್ರು ಕೇಳೋದಿಲ್ಲ. ಸರ್, ನೀವು ಆಪ್ತರ ಹತ್ರ ಹೇಳ್ಕೊಂಡಿದ್ದೀರಂತೆ ರಮೇಶ್ ಜಾರಕಿಹೊಳಿ ಅವರು ಹೋಗಿ ಬಿಡ್ತಾ ಇಲ್ಲ, ನನಗೆ ನಿರ್ಬಂಧ ಹಾಕಿದ್ದಾರೆ. ಹೌದಾ ಸರ್? ನೋಡ್ರಿ, ನಾವೇನ ಚಿಕ್ಕ ಮಕ್ಕಳ, ಯಾವ ನಿರ್ಬಂಧ ಇಲ್ಲ. ಸಾಂದರ್ಭಿಕ ಏನೋ ಸ್ವಲ್ಪ ಅಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬಂದಿರುತ್ತೆ, ಅದು ಸ್ವಲ್ಪದಲ್ಲೇ ಮುಗಿಬೇಕಾಗಿತ್ತು. ಸ್ವಲ್ಪ ಏನೋ ಭಾಳ ವಿಕೋಪಕ್ಕೆ ಹೋದಂಗೆ ಕಾಣಿಸುತ್ತೆ. ಒಟ್ಟಿನಲ್ಲಿ ಕಡೆದಾಗಿ ನಿಮ್ಮಲ್ಲಿ ಒಂದೇ ಒಂದು ಈ ಮಾಧ್ಯಮದ ಮುಖಾಂತರ ಕೊಟ್ಟಲ್ಲಿ ರಾಮತೀರ್ಥ, ಅಡಳಟ್ಟಿ ಈ ಕಡೆ ಎಲ್ಲವೂ ಆಗಬೇಕು. ಕೆರೆ ತುಂಬುವಂಥ ಯೋಜನೆಗಳು ಆಗಬೇಕಾಗಿದೆ. ಅವು ಎಲ್ಲವನ್ನು ನಾವು ಗಮನಕ್ಕೆ ತರ್ತಾ ಇದ್ದೇನೆ. ಮಾಡ್ತಾರೆ, ಹಂತ ಹಂತವಾಗಿ ಮಾಡ್ತಾರೆ. ಒಮ್ಮೆ ಆಗೋದಿಲ್ಲ, ಅದು ಯಾವುದೇ ದೊಡ್ಡ ಕೆಲಸ ಒಮ್ಮೆ ಆಗೋದಿಲ್ಲ, ಮಾಡ್ತಾರೆ. ಸರ್, ಇಷ್ಟರ ಮಟ್ಟಿಗೆ ಬೆಳಲಿಕ್ಕೆ ಏನು ಕಾರಣ? ಈಗ ಅನರ್ಹತೆ, ನಿಮ್ಮ ಅನರ್ಹತೆಯ ಬಗ್ಗೆನೇ ಪ್ರಸ್ತಾಪ ಮಾಡಿ ಅವರು ನಿಮಗೆ ನೋಟಿಸ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ನಿಮ್ಮನ್ನು ಅನರ್ಹತೆ ಮಾಡಬೇಕಾಗುತ್ತೆ ನಿಮ್ಮ ಶಾಸಕತ್ವದಿಂದ ಅನ್ನುವಂಥ ರೀತಿಯಲ್ಲಿ ನೀವು ಹೇಳ್ತೀರಿ, ಏನು ಅಸಮಾಧಾನ ಇಲ್ಲ ಅನ್ನೋಂಥ ರೀತಿಯಲ್ಲಿ ಹೇಳ್ತೀರಿ. ಆದರೆ ಸಿದ್ದರಾಮಯ್ಯ ಅವರು ಮಾತ್ರ ಅನರ್ಹತೆ ಅನ್ನೋ ಪದವನ್ನು ಬಳಕೆ ಮಾಡಿದ್ದಾರೆ ಅಲ್ಲಿ. ನಾನು ಎಲ್ಲವೂ ಸಾಂದರ್ಭಿಕ, ಎಲ್ಲವೂ ಕಾಕತಾಳೀಯ. ನಾನು ಹೆಚ್ಚಿಗೆ ಏನು ಹೇಳಲಿಕ್ಕೆ ಬಯಸೋದಿಲ್ಲ. ನಮ್ಮ ನಾಯಕರಿದ್ದಾರೆ, ವರಿಷ್ಠರಿದ್ದಾರೆ. ನಾನು ಸುಮಾರು 25 ವರ್ಷದಿಂದ ಇದ್ದಂಥವನಿದ್ದೇನೆ. ಪದೇ ಪದೇ ಹೇಳ್ತಾ ಇದ್ದೇನೆ, ಯಾವುದೇ ಭಿನ್ನಾಭಿಪ್ರಾಯ ಇದ್ರೂ ಅವರು ಬಗೆಹರಿಸ್ಕೋತಾರೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಇವಿಷ್ಟು ಅತೃಪ್ತ ಶಾಸಕರಾದಂತಹ ಉಮೇಶ್ ಜಾಧವ್ ಹಾಗೆ ಮಹೇಶ್ ಕುಮಟಳ್ಳಿ ಕೊಟ್ಟಂತಹ ಒಂದಷ್ಟು ಹೇಳಿಕೆಗಳು. ಏನೂ ನಡೆದೇ ಹೋಗಿಲ್ಲ, ನಾನು ಬೆಂಗಳೂರಿನಲ್ಲೇ ಇದ್ದೀನಿ, ಎಲ್ಲೂ ಕೂಡ ಹೋಗಿಲ್ಲ ಅನ್ನುವಂಥ ವಿಚಾರವನ್ನು ಉಮೇಶ್ ಜಾಧವ್ ಅವರು ಹೇಳ್ತಾ ಇದ್ದಾರೆ. ಪ್ರತಿ ಬಾರಿಯೂ ಕೂಡ ಡಾಕ್ಟರ್ ಉಮೇಶ್ ಜಾಧವ್ ಅವರ ವಿಚಾರ ಪ್ರಸ್ತಾಪ ಆದಂಥ ಸಂದರ್ಭದಲ್ಲಿ ಮುಂಬೈನಲ್ಲಿದ್ದಾರೆ, ಅವರ ಆಪ್ತರು ಹೇಳ್ಕೊಳ್ತಾ ಇದ್ದರು, ಇಲ್ಲ ಅವರು ರಾಜೀನಾಮೆಯನ್ನು ಕೊಡ್ತಾರೆ, ಮುಂಬೈನಲ್ಲಿದ್ದಾರೆ, ಅಸಮಾಧಾನ ಇದೆ, ಅತೃಪ್ತಿ ಇದೆ, ಇಂಥ ಎಲ್ಲ ಮಾತುಗಳು ಕೂಡ ಅವರ ಆಪ್ತ ವಲಯದಿಂದಲೇ ಕೇಳಿ ಬಂದಿರುವಂತಹ ಮಾತುಗಳು. ಆದರೆ ಇವತ್ತು ಉಮೇಶ್ ಜಾಧವ್ ಅವೆಲ್ಲವನ್ನು ಕೂಡ ಸಾರಾಸಗಟಾಗಿ ತಳ್ಳಿ ಹಾಕ್ತಾ ಇದ್ದಾರೆ. ಬೆಂಗಳೂರಿನಲ್ಲೇ ಇದ್ದೇನೆ, ಬೆಂಗಳೂರಿನಲ್ಲಿರುವಂತಹ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದೇನೆ, ನಾನು ಎಲ್ಲೂ ಕೂಡ ಹೋಗಿಲ್ಲ ಅನ್ನುವಂಥ ವಿಚಾರ ಹೇಳ್ತಾ ಇದ್ದಾರೆ. ಇನ್ನು ಮಾಧ್ಯಮದವರಿಗೂ ಕೂಡ ಒಂದು ಮಾತನ್ನು ಹೇಳಿದ್ರು, ನಾನು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾನು ಮಾಧ್ಯಮ ಜೊತೆ ಮಾತನಾಡೋದಿಲ್ಲ, ಆದರೆ ಈಗ ಅನಿವಾರ್ಯ ಪ್ರಕರಣ ಇದೆ, ಸಂದರ್ಭ ಇದೆ, ಆ ಕಾರಣಕ್ಕಾಗಿ ಮಾತನಾಡ್ತಾ ಇದ್ದೀನಿ, ನಾನು ಎಲ್ಲೂ ಕೂಡ ಹೋಗಿಲ್ಲ, ಬೆಂಗಳೂರಿನಲ್ಲೇ ಇದ್ದೆ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದೆ ಎನ್ನುವಂಥ ವಿಚಾರವನ್ನು ಉಮೇಶ್ ಜಾಧವ್ ಹೇಳ್ತಾ ಇದ್ದಾರೆ. ಇನ್ನು ಮಹೇಶ್ ಕುಮಟಳ್ಳಿ ಅವರು ಕೂಡ, ನಾವು ಏನು ಚಿಕ್ಕ ಮಕ್ಕಳಿದ್ದೀವ, ಯಾರು ನಮ್ಮನ್ನು ತಡೆಯುವಂಥ ಅವಶ್ಯಕತೆ ಇಲ್ಲ, ನಾವು ಸರ್ಕಾರದ ಪರವಾಗಿ ಮತವನ್ನು ಹಾಕ್ತೇವೆ, ನಾವು ಕಾಂಗ್ರೆಸ್ನ ಶಾಸಕ,
ಹೀಗಾಗಿ ಸರ್ಕಾರದ ಪರವಾಗಿಯೇ ಮತವನ್ನು ಹಾಕ್ತೇನೆ. ಕೆಲವೊಂದಷ್ಟು ಅಭಿಪ್ರಾಯಗಳಿತ್ತು, ಭಿನ್ನ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗಿದ್ದು, ಆಗಲೇ ಬಗೆಹರಿದು ಹೋಗಬೇಕಿತ್ತು, ಚಿಕ್ಕ ಪುಟ್ಟ ಸಮಸ್ಯೆಗಳು ಆಗಲೇ ಪರಿಹಾರ ಆಗಬೇಕಿತ್ತು, ಆದರೆ ಅದು ದೊಡ್ಡ ಮಟ್ಟದಲ್ಲಿ ಬೆಳೆದು ಹೋಯಿತು. ಈ ಕಾರಣಕ್ಕಾಗಿ ಇಷ್ಟೆಲ್ಲ ಪ್ರಹಸನ ನಡೀತು ಅನ್ನುವಂಥ ಸಬೂಬನ್ನು ಕೊಡ್ತಾ ಇದ್ದಾರೆ. ಅಭಿವೃದ್ಧಿ ವಿಚಾರಕ್ಕಾಗಿಯೇ ನಾನು ಕ್ಷೇತ್ರದ ಅಭಿವೃದ್ಧಿ ವಿಚಾರವನ್ನು ಇಟ್ಕೊಂಡೇ ನಾನು ಅತೃಪ್ತಿಯಿಂದ ಹೋಗಿದ್ದು. ಈ ಕೆಲವೊಂದಷ್ಟು ಅಭಿವೃದ್ಧಿ ಕಾರ್ಯಗಳು ಕ್ಷೇತ್ರದಲ್ಲಿ ಆಗಬೇಕಿತ್ತು. ಎಲ್ಲವೂ ಕೂಡ ಒಂದೇ ಸರ್ತಿ ಆಗೋದಿಲ್ಲ, ಅದು ನನಗೂ ಕೂಡ ಗೊತ್ತಿದೆ. ಆದರೆ ಆ ಮೂಲಕನಾದರೂ ಅಭಿವೃದ್ಧಿ ಕೆಲಸ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಇಷ್ಟರ ಮಟ್ಟಿಗೆ ಇದೆಲ್ಲವೂ ಕೂಡ ಬೆಳೆದುಕೊಂಡು ಹೋಯಿತು ಅನ್ನುವಂಥ ವಿಚಾರವನ್ನು ಮಹೇಶ್ ಕುಮಟಳ್ಳಿ ಮಾತನಾಡ್ತಾ ಇದ್ರು. ಅಲ್ಲಿಗೆ ಇಬ್ಬರು ಅತೃಪ್ತ ಶಾಸಕರು ತಮ್ಮಲ್ಲಿದ್ದಂತಹ ಅತೃಪ್ತಿಯನ್ನು ಮರೆತೋ ಅಥವಾ ಕಾಂಗ್ರೆಸ್ ನಾಯಕರು ಮಾಡಿದಂತಹ ಸ್ಟ್ರಾಟಜಿಗೆ ಮಣಿದೋ ಅಥವಾ ತೂಗ್ತಾ ಇದ್ದಂತಹ ಅನರ್ಹತೆಯ ತೂಗುಗತಿಯಿಂದ ತಪ್ಪಿಸ್ಕೊಳ್ಳೋದಕ್ಕೋ ಅಥವಾ ಸರ್ಕಾರದ ಭಾಗವಾಗಿ ನಾವು ಇದೀವಿ, ನಾವು ಸರ್ಕಾರದ ಪರವಾಗಿಯೇ ಇದ್ದೀವಿ ಅನ್ನುವಂಥದ್ದನ್ನು ತೋರಿಸೋದಕ್ಕೂ ಸದ್ಯ ಅಂತೂ ಅವರು ಹಾಜರಾಗ್ತೀವಿ ಅನ್ನುವಂಥ ವಿಚಾರವನ್ನು, ಸರ್ಕಾರದ ಪರವಾಗಿ ಮತ ಹಾಕ್ತೀವಿ ಅನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಈ ಇಬ್ಬರು ನಾಯಕರು ಉಮೇಶ್ ಜಾಧವ್ ಹಾಗೆ ಮಹೇಶ್ ಕುಮಟಳ್ಳಿ ಏನ್ ಮಾತಾಡಿದ್ದಾರೆ ನೋಡೋಣ ಬನ್ನಿ. ಅಲ್ಲಿ ನಮಗೆ ನೋಡ್ರಿ 5 ವರ್ಷ ಫಸ್ಟ್ ಕ್ಲಾಸ್ ಡೆವಲಪ್ಮೆಂಟ್ ಆಗಿದೆ ಲಾಸ್ಟ್ ಟೈಮ್. ಈ ಸಲ ನಮ್ಗೆ ಸಮ್ ಇಶ್ಯೂಸ್ ಆದ್ರೆ ಅದಕ್ಕೆ ನಾವು ನಮ್ಮ ಹೇಳ್ಕೊಂಡಿದ್ದೀವಿ ನಾವು. ಅವ್ರು ಹೇಳ್ತಾರೆ, ಅವ್ರಿಗೆ ಕೇಳಿ. ಐ ವಾಸ್ ನಾಟ್ ಇನ್ ಮುಂಬೈ, ಐ ವಾಸ್ ವೆರಿ ಮಚ್ ಇನ್ ಗುಲ್ಬರ್ಗ, ಐ ವಾಸ್ ವೆರಿ ಮಚ್ ಇನ್ ಮೈ ಕಾನ್ಸ್ಟಿಟ್ಯೂನ್ಸಿ, ಐ ವಾಸ್ ವೆರಿ ಮಚ್ ಇನ್ ಬೆಂಗಳೂರು. ಐ ಆಮ್ ವಿತ್ ಮೈ ಫ್ರೆಂಡ್ಸ್ ಅಂಡ್ ವಿತ್ ಮೈ. ಸರ್, ನೀವು ಆಪ್ತರ ಹತ್ರ ಹೇಳ್ಕೊಂಡಿದ್ದೀರಂತೆ ರಮೇಶ್ ಜಾರಕಿಹೊಳಿ ಅವರು ಹೋಗಿ ಬಿಡ್ತಾ ಇಲ್ಲ, ನನಗೆ ನಿರ್ಬಂಧ ಹಾಕಿದ್ದಾರೆ. ಹೌದಾ ಸರ್? ನೋಡ್ರಿ, ನಾವೇನ ಚಿಕ್ಕ ಮಕ್ಕಳ, ಯಾರು ನಿರ್ಬಂಧ ಇಲ್ಲ. ಸಂದರ್ಭಕ್ಕೆ ಅದು ಏನೋ ಸ್ವಲ್ಪ ಅಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬಂದಿರುತ್ತೆ, ಅದು ಸ್ವಲ್ಪದಲ್ಲೇ ಮುಗಿಬೇಕಾಗಿತ್ತು. ಸ್ವಲ್ಪ ಏನೋ ಬಹಳ